ಆರೋಪಿಗಳನ್ನು ಕರೆತರುವ ಸಂದರ್ಭದಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ತಲಗಟ್ಟಪುರ ಸಬ್ ಇನ್ಸ್ಪೆಕ್ಟರ್ ಮೈಬೂಬ್ ನಿಧನ ಹೊಂದಿದ್ದಾರೆ. ಕಾರಿನ ಬಳಿ ನಿಂತಿದ್ದಂಥ ಮೈಬೂಬ್ಗೆ ಲಾರಿಯೊಂದು ಗುದ್ದಿ ಆರೋಪಿಗಳನ್ನು ಕರೆತರುವಾಗ ಭೀಕರ ಅಪಘಾತ ಸಂಭವಿಸಿದೆ. ತಲಗಟ್ಟಪುರದ ಸಬ್ ಇನ್ಸ್ಪೆಕ್ಟರ್ ಮೈಬೂಬ್ ಈ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ಕಾರಿನ ಬಳಿ ನಿಂತ್ಕೊಂಡಿದ್ರು ಮೈಬೂಬ್. ಆ ಸಂದರ್ಭದಲ್ಲಿ ಒಂದು ಲಾರಿ ಬಂದು ಅವರಿಗೆ ಗುದ್ದಿದೆ. ಆರೋಪಿಗಳನ್ನು ಬಂಧಿಸಿ ಕರ್ಕೊಂಡು ಬರ್ತಾ ಇದ್ರು. ಗಾಂಜಾ ಕೇಸ್ನ ಆರೋಪಿಗಳನ್ನು ಕರ್ಕೊಂಡು ಬರ್ತಾ ಇದ್ರು. ಸೂರ್ಯ ಸಿಟಿ ಬಳಿ ಕಾರ್ ನಿಲ್ಲಿಸಿ ಹೊರಗೆ ನಿಂತ್ಕೊಂಡಿದ್ರು. ಈ ಸಂದರ್ಭದಲ್ಲಿ ಹಿಂಬದಿಯಿಂದ ಒಂದು ಲಾರಿ ಬಂದು ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ಪರಿಣಾಮ ಇನ್ಸ್ಪೆಕ್ಟರ್ ನಿಧನ ಹೊಂದಿದ್ದಾರೆ. ಮೊನ್ನೆ ಜೂನ್ 24ನೇ ತಾರೀಕು ನಡೆದಿದ್ದಂಥ ಭೀಕರ ಅಪಘಾತ ಇದು. ಚಿಕಿತ್ಸೆ ಫಲಿಸದೆ ಸಬ್ ಇನ್ಸ್ಪೆಕ್ಟರ್ ನಿಧನ ಹೊಂದಿದ್ದಾರೆ. ಅಪಘಾತದ ಬಳಿಕ ಇಬ್ಬರು ಆರೋಪಿಗಳು ಅಲ್ಲಿಂದ ಎಸ್ಕೇಪ್ ಆಗಿದ್ರಂತೆ. ಇವರೇ ತಲಗಟ್ಟಪುರದ ಸಬ್ ಇನ್ಸ್ಪೆಕ್ಟರ್ ಮೈಬೂಬ್. ಆರೋಪಿಗಳನ್ನು ಬಂಧಿಸಿ ಕರ್ಕೊಂಡು ಬರ್ತಾ ಇದ್ರು. ಕರ್ಕೊಂಡು ಬರೋ ಸಂದರ್ಭದಲ್ಲಿ ಸೂರ್ಯ ಸಿಟಿ ಅಂತ ಒಂದಿದೆ, ಸೂರ್ಯ ಸಿಟಿ ಬಳಿ ಕಾರ್ ನಿಲ್ಲಿಸ್ಕೊಂಡು ಹಿಂದ್ಗಡೆ ನಿಂತಿದ್ರು. ನಿಂತಿದ್ದಂಥ ಕಾರ್ಗೆ ಹಿಂಭಾಗದಿಂದ ಬಂದು ಡಿಕ್ಕಿ ಹೊಡೆದಿದೆ ಒಂದು ಲಾರಿ. ಆ ಸಂದರ್ಭದಲ್ಲಿ ಮೈಬೂಬ್ ಬಹಳ ಗಂಭೀರವಾಗಿ ಗಾಯಗೊಂಡಿದ್ರು. ಸಿಕ್ಕಾಪಟ್ಟೆ ತೀವ್ರತರದ ಗಾಯಗಳಾಗಿತ್ತು. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಲಾಗ್ತಾ ಇತ್ತು. 5 ದಿನಗಳ ನಂತರ ಮೈಬೂಬ್ ಈಗ ನಿಧನ ಹೊಂದಿದ್ದಾರೆ ಅನ್ನುವ ಸುದ್ದಿ ಹೊರಗಡೆ ಬರ್ತಾ ಇದೆ. ರಾಘವೇಂದ್ರ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ, ಏನಿದು ಪ್ರೀ ಪ್ಲಾನ್ಡ್ ಅಂತ ಅನ್ಸುತ್ತಾ ಅಥವಾ ಅಪಘಾತನ? ಏನು ಘಟನೆಯ ವಿವರ? ಒಂದು ಅಪಘಾತ ಅಂತಾನೆ ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರೋದು. ಆರೋಪಿಗಳನ್ನ ಬಂಧೋದಕ್ಕೆ ತಲಗಟ್ಟಪುರ ಸಬ್ ಇನ್ಸ್ಪೆಕ್ಟರ್ ಮೈಬೂಬ್ ಅವರು ಹೋಗಿರ್ತಾರೆ. ಅದಾದ ನಂತರ ಆರೋಪಿಗಳನ್ನ ಅತ್ತಿಬೆಲೆ ಸಮೀಪ ಬಂಧಿಸಿ ವಾಪಸ್ ಕರೆತರ್ತಾ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಸೂರ್ಯ ಸಿಟಿ ಹತ್ರ ಕಾರನ್ನ ನಿಲ್ಲಿಸಿ ಹೊರಗಡೆ ನಿಂತಿದ್ದಾಗ ಹಿಂಬದಿಯಿಂದ ಒಂದು ಲಾರಿ ಗುದ್ದಿದೆ. ಆ ಸಂದರ್ಭದಲ್ಲಿ ಈ ಒಂದು ಘಟನೆ ಆಗಿರುವಂತದ್ದು ಜೂನ್ 24ನೇ ತಾರೀಕಿನಂದು ರಾತ್ರಿ ಆಗಿದೆ. ಅದಾದ ನಂತರ ಆಸ್ಪತ್ರೆಯಲ್ಲಿ ಅವ್ರನ್ನ ದಾಖಲಿಸ್ತಾರೆ. ದಾಖಲಿಸಿದ ನಂತರ ಇದೀಗ ಚಿಕಿತ್ಸೆ ಫಲಕಾರಿಯಾಗಿದೆ. ಮೈಬೂಬ್ ಅವರು ಸಾವನ್ನಪ್ಪಿರುವುದು. ಈ ಒಂದು ಘಟನೆ ವಿಚಾರವಾಗಿ ಈಗಾಗಲೇ ಪೊಲೀಸ್ ಇಲಾಖೆಯಲ್ಲೂ ಕೂಡ ಸಾಕಷ್ಟು ಗೊಂದಲಗಳು ಏರ್ಪಟ್ಟಿವೆ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಗಾಂಜಾ ವಿಚಾರವಾಗಿ ಆರೋಪಿಗಳನ್ನ ಬಂಧಕ್ಕೆ ಹೋದ ಸಂದರ್ಭದಲ್ಲಿ ಈ ರೀತಿ ಆಗಿದೆ, ಇದರಿಂದಾನೇ ಆಗಿರಬಹುದಾ ಅಂತ ಹೇಳಿ ಸಾಕಷ್ಟು ಅನುಮಾನಗಳು ಕೂಡ ಮೂಡಿ ಬರ್ತಿದ್ದಾವೆ. ಸದ್ಯಕ್ಕಂತೂ ಮೇಲ್ನೋಟಕ್ಕೆ ನೋಡಿದ್ರೆ ಈ ಒಂದು ಅಪಘಾತ ಮಾತ್ರ ಆಗಿದೆ ಅಂತಾನೆ ಕಂಡುಬರ್ತದೆ. ಪೊಲೀಸರು ಇನ್ನಷ್ಟೇ ಒಂದು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ತನಿಖೆಯ ನಂತರ ಸತ್ಯಾಸತ್ಯ ಹೊರಬರುತ್ತೆ. ಥ್ಯಾಂಕ್ ಯು ರಾಘವೇಂದ್ರ ಮಾಹಿತಿಗೆ.